Hello everyone. Welcome to Business Studies class 11 or past PU. Today we will discuss about differences between a public company and private company. So chapter is second one, forms of business organization. Topic is difference between a public and private company. So ಜಾನ್ಸ್ಟನ್ ಕಂಪನಿಯ ಒಂದು ಟೈಪ್ಸ್ಗಳನ್ನು ಪ್ರೈವೇಟ್ ಕಂಪನಿ ಆ್ಯಂಡ್ ಪಬ್ಲಿಕ್ ಕಂಪನಿ. ಸೊ ಅದರಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಪನಿ ಎರಡು ಕಂಪನಿಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೋಡ್ತಾ ಹೋಗುವ. ಸೊ ಪ್ರೈವೇಟ್ ಪಬ್ಲಿಕ್ ಕಂಪನಿ ಮೀನ್ಸ್ ಸಾರ್ವಜನಿಕ ಕಂಪನಿ, ಹಾಗೆ ಪ್ರೈವೇಟ್ ಕಂಪನಿ ಮೀನ್ಸ್ ವೈಯಕ್ತಿಕ ಒಂದು ಕಂಪನಿ ಅಂತ ಹೇಳಿ ಹೇಳ್ಬೋದು. ಸೊ ಫಸ್ಟ್ ಒನ್, ದ ಬೇಸಿಸ್ ಮೆಂಬರ್ಸ್, ಸದಸ್ಯರ ಆಧಾರದ ಮೇಲೆ ಪಬ್ಲಿಕ್ ಕಂಪನಿಯಲ್ಲಿ ಎಷ್ಟಿರಬೇಕು ಮತ್ತು ಪ್ರೈವೇಟ್ ಕಂಪನಿಯಲ್ಲಿ ಎಷ್ಟಿರಬೇಕು ಅಂತ. ಸೊ ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಆ್ಯಂಡ್ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ಇನ್ ದಟ್ ಕೇಸ್ ಪಬ್ಲಿಕ್ ಕಂಪನಿಯಲ್ಲಿ ಎಷ್ಟು 7 ಜನ ಸದಸ್ಯರು ಮಿನಿಮಮ್ ಪಬ್ಲಿಕ್ ಕಂಪನಿನ ಸ್ಟಾರ್ಟ್ ಮಾಡಬೇಕಾದ್ರೆ ಇರಲೇಬೇಕು, ಹಾಗೆ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಇರಬಹುದು ಅಂತ. ಪ್ರೈವೇಟ್ ಕಂಪನಿ ಮಿನಿಮಮ್ 2 ಮೆಂಬರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 200. ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, ಮಿನಿಮಮ್ 2 ಜನ ಇದ್ದಷ್ಟೇ ಶುರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಮ್ಯಾಕ್ಸಿಮಮ್ 200 ಜನ ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಇರುವಂಗಿಲ್ಲ. ದೆನ್ ಮಿನಿಮಮ್ ಆಫ್ ಡೈರೆಕ್ಟರ್ಸ್. ಸೊ ಏನಾಗುತ್ತೆ, ಎಷ್ಟು ಜನ ಒಂದು ಡೈರೆಕ್ಟರ್ಸ್ ನಿರ್ದೇಶಕರು ಇರಬೇಕು ಅಂತ. ಪಬ್ಲಿಕ್ ಕಂಪನಿಯಲ್ಲಿ 3 ಜನ ಇರಬೇಕು, ದೆನ್ ಪ್ರೈವೇಟ್ ಕಂಪನಿಯಲ್ಲಿ 2 ಜನ ಮಾತ್ರ ಇರಲಿಕ್ಕೆ ಅವಕಾಶ ಅಂತ. ನಿರ್ದೇಶಕರು ಎಷ್ಟಾಗಿರಬೇಕು, ಪಬ್ಲಿಕ್ ಕಂಪನಿಯಲ್ಲಿ 3, ಹಾಗೆ ಪ್ರೈವೇಟ್ ಕಂಪನಿಯಲ್ಲಿ 2 ಜನ. ದೆನ್ ಇಂಡೆಕ್ಸ್ ಆಫ್ ಮೆಂಬರ್ಸ್, ಸದಸ್ಯರ ಸೂಚಿಗಳು ಪಟ್ಟಿಗಳನ್ನು ಹಾಕುವಂಥದ್ದಿರ್ಬೋದು. ಪಬ್ಲಿಕ್ ಕಂಪನಿ ಕಂಪಲ್ಸರಿ, ಸದಸ್ಯರ ಸೂಚಿಗಳನ್ನು ಏನು ಮಾಡಬೇಕು, ಪಬ್ಲಿಕ್ ಕಂಪನಿಯಲ್ಲಿ ಕಂಪಲ್ಸರಿ ಯಾರ್ಯಾರು ಸದಸ್ಯರಿದ್ದಾರೆ ಅನ್ನೋದನ್ನು ಹಾಕಿಡಲೇಬೇಕು. ಇನ್ ಪ್ರೈವೇಟ್ ಕಂಪನಿ ನಾಟ್ ಕಂಪಲ್ಸರಿ, ಪ್ರೈವೇಟ್ ಕಂಪನಿಯಲ್ಲಿ ಹಾಕಿಡಲೇಬೇಕು ಅಂತ ಇಲ್ಲ ಅಂತ ಸದಸ್ಯರ ಒಂದು ಯಾದಿಯನ್ನು. ದೆನ್ ಟ್ರಾನ್ಸ್ಫರ್ ಆಫ್ ಶೇರ್, ಷೇರುಗಳ ಒಂದು ವರ್ಗಾವಣೆ ವಿಷಯದಲ್ಲಿ ಪಬ್ಲಿಕ್ ಕಂಪನಿ ನೋ ರಿಸ್ಟ್ರಿಕ್ಷನ್ಸ್, ಏನು ಮಾಡ್ಬೋದು, ಷೇರುಗಳನ್ನು ಪಬ್ಲಿಕ್ ಕಂಪನಿಯಲ್ಲಿ ಟ್ರಾನ್ಸ್ಫರು ಮಾಡಬಹುದು, ಮಾಡ್ದೇನೂ ಇರ್ಬೋದು. ಸೊ ನೋ ರಿಸ್ಟ್ರಿಕ್ಷನ್ಸ್, ಯಾವುದೇ ರೂಲ್ಸ್ಗಳು ರಿಸ್ಟ್ರಿಕ್ಷನ್ಸ್ಗಳು ಪಬ್ಲಿಕ್ ಕಂಪನಿಗಳಲ್ಲಿ ಇರೋದಿಲ್ಲ ಅಂತ. ದೆನ್ ಪ್ರೈವೇಟ್ ಕಂಪನಿ ರಿಸ್ಟ್ರಿಕ್ಷನ್ ಆನ್ ಟ್ರಾನ್ಸ್ಫರ್. ಸೊ ಏನಾಗುತ್ತೆ, ರಿಸ್ಟ್ರಿಕ್ಷನ್ಸ್ ಇದೆ, ಏನಾಗುತ್ತೆ, ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, ಕಡ್ಡಾಯವಾಗಿ ನಿರ್ಬಂಧ ಇದೆ ಅಂತ, ಹಾಗೆ ಟ್ರಾನ್ಸ್ಫರ್ ಆಫ್ ಶೇರ್ಸ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ದೆನ್ ಇನ್ವಿಟೇಷನ್ ಟು ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಶೇರ್ಸ್. ಏನಾಗುತ್ತೆ, ಪಬ್ಲಿಕ್ ಕಂಪನಿಗಳಲ್ಲಿ ಶೇರ್ಗಳನ್ನು ಮಾರಾಟ ಮಾಡಲಿಕ್ಕೆ ಏನು ಮಾಡ್ಬೋದು, ಆಮಂತ್ರಣ ನೀಡಬಹುದು ಅಂತ. ಆಮಂತ್ರಣ ನೀಡೋ ವಿಷಯದಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ. In the public case, can't invite the public to subscribe to shares or a debenture. ಸೊ ಇಲ್ಲಿ ಏನಾಗುತ್ತೆ, ಪಬ್ಲಿಕ್ ಕಂಪನಿಯಲ್ಲಿ ಕ್ಯಾನ್ ಇನ್ವೈಟ್ ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಇಟ್ಸ್ ಶೇರ್ಸ್ ಆರ್ ಡಿಬೆಂಚರ್. ಸೊ ಪಬ್ಲಿಕ್ ಕಂಪನಿಯಲ್ಲಿ ಏನು ಮಾಡ್ಬೋದು, ಶೇರ್ಗಳನ್ನು ಒಂದು ಮಾರಾಟವನ್ನು ಮಾಡುವಂಥ ಪ್ರಕ್ರಿಯೆಗಳಲ್ಲಿ ಏನು ಮಾಡ್ಬೋದು, ಇನ್ವಿಟೇಷನ್ ಆಮಂತ್ರಿಸಬಹುದು ಅಂತ, ಅಂದರೆ ಕರಿಬಹುದು ಅಂತ, ಹೇಳಬಹುದು ಅಂತ. ಇನ್ ದಟ್ ಪ್ರೈವೇಟ್ ಕಂಪನಿ ಕ್ಯಾನ್ ನಾಟ್ ಇನ್ವೈಟ್ ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಇಟ್ಸ್ ಸೆಕ್ಯೂರಿಟೀಸ್. ಏನಾಗುತ್ತೆ, ಪ್ರೈವೇಟ್ ಕಂಪನಿಯಲ್ಲಿ ಸಾಲ ಪತ್ರಗಳು ಇರಬಹುದು ಅಥವಾ ಶೇರ್ಗಳಿರಬಹುದು, ಆ ರೀತಿ ಆಮಂತ್ರಣವನ್ನು ನೀಡುವ ಹಾಗಿಲ್ಲ ಅಂತ. ಸೊ ದೀಸ್ ಆರ್ ಆಲ್ ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಪನಿ. ಮೆಂಬರ್ಸ್ ಮಿನಿಮಮ್ 7 ಆ್ಯಂಡ್ ಮ್ಯಾಕ್ಸಿಮಮ್ 2, ಮ್ಯಾಕ್ಸಿಮಮ್ unlimited. In the private company minimum 2 and maximum 200. Minimum number of directors, public company 3, private company 2. Index of members, public companies compulsory and private company not compulsory. Transfer of shares, no restrictions on public company and restriction on private company. Invitation to public subscribe to shares, can invite the public to subscribe to its shares or debentures in the public company and cannot invite the public to subscribe to its securities in the private company. And as well as
ಇದರ ಜೊತೆಯಲ್ಲಿ ಬಂಡವಾಳವನ್ನು ಕೂಡ ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 5 ಲ್ಯಾಕ್ ಇಡಲೇಬೇಕು, ತೊಡಗಿಸ್ಕೊಳ್ಳೇಬೇಕು. ಆ್ಯಂಡ್ ಪ್ರೈವೇಟ್ ಕಂಪನಿಯಲ್ಲಿ 1 ಲ್ಯಾಕ್ ಇದ್ರೆ ಆಗುತ್ತೆ. ಸೊ these are all differences between public and private company. I hope today class you will understand. If you understand and like the video, please like, share and subscribe. Thank you.